ಗುಡ್ ಮಾರ್ನಿಂಗ್. ಇವತ್ತು ನಾವು ಕೊಡ್ಡಾಯಿ ಕಲ್ಲೂರು ಮೀನಿನ ಸಾರು ಮಾಡುವ. ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ದೇವರಿಗೆ ನಮಸ್ಕಾರವನ್ನು ಹೇಳುತ್ತಾ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾನು ಅರ್ಧ kg ಆಗುವಷ್ಟು ಕೊಡ್ಡಾಯಿ ಮೀನನ್ನು ತೆಗೆದುಕೊಂಡಿದ್ದೀನಿ. ನಾನು ಅಲ್ಲಿಯೇ ಕ್ಲೀನ್ ಮಾಡಿ ತಂದು ಮನೆಯಲ್ಲಿ ಕ್ಲೀನ್ ಮಾಡಿದ್ದೀನಿ. ಈಗ ಕ್ಲೀನ್ ಮಾಡಿ ರೆಡಿಯಾಗಿದೆ. ಮಸಾಲೆಗೆ ಬೇಕಾಗುವಂಥದ್ದು ನೀರುಳ್ಳಿ, ತೆಂಗಿನ ತುರಿ, 10 ರಿಂದ 12 ಮೆಣಸು, ಹುಣಸೆ ಹಣ್ಣು, ಹಳದಿ, ಮೆಂತ್ಯಕಾಳು, ಸಾಸಿವೆ, 2 ಸ್ಪೂನಷ್ಟು ಕೊತ್ತಂಬರಿ, 1 ಸ್ಪೂನಷ್ಟು ಜೀರಿಗೆ. ಇದನ್ನು ನಾವು ಮಿಕ್ಸಿಗೆ ಹಾಕಲಿಕ್ಕೆ, ಇದರಲ್ಲಿ ಮೆಂತ್ಯಕಾಳನ್ನು ಮಾತ್ರ ನಾವು ಹುರಿಬೇಕು. ಈ ಥರ ಸೌಂಟಿಗೆ ಹಾಕಿ ಚೆನ್ನಾಗಿ ಹುರಿಯುವ. ನಾನು ಈ ಥರ ಹುರಿತಾ ಇದ್ದೀನಿ. ಮೆಂತ್ಯಕಾಳು ಈಗ ಪಟಪಟ ಆಗ್ತಾಯಿದೆ, ಅಷ್ಟಾದರೆ ಸಾಕು. ಈಗ ನಾವು ಗ್ಯಾಸ್ ಆಫ್ ಮಾಡಿ ಆರಿಸಿ ಮಿಕ್ಸಿಗೆ ಹಾಕುವಂಥದ್ದು. ಈಗ ಎಲ್ಲ ಸಾಮಾನನ್ನು ನಾವು ಮಿಕ್ಸಿಗೆ ಹಾಕುವ. ಮೊದಲಿಗೆ ನಾನು ನೀರುಳ್ಳಿ ಹಾಕ್ತಾ ಇದ್ದೀನಿ, ಆಮೇಲೆ ಮೆಣಸು, ಜೀರಿಗೆ, ಕೊತ್ತಂಬರಿ ಬೀಜ, ಬೆಳ್ಳುಳ್ಳಿ ಹಾಕಿ ಲಾಸ್ಟಿಗೆ ಆಗುವಾಗ ಹಳದಿ ಹುಡಿ ಮತ್ತು ಹುಣಸೆಯನ್ನು ಹಾಕ್ತಾ ಇದ್ದೀನಿ. ಇವಾಗ ನಾನು ಲಾಸ್ಟಿಗೆ ಯಾಕೆ ತೆಂಗಿನಕಾಯಿ ತುರಿ ತೆಗೆದುಕೊಂಡಿದ್ದೀನಿ ಅಂತ ಹೇಳಿದರೆ, ಆವಾಗ ನಾವು ಈ ಥರ ತೆಗೆದುಕೊಂಡ್ರೆ ಹಳದಿ ಹುಡಿ ಪ್ಲೇಟಲ್ಲಿದ್ದದ್ದು ಕ್ಲೀನಾಗಿ ನಾವು ಮಿಕ್ಸಿಗೆ ಹಾಕ್ಲಿಕ್ಕೆ ನಮ್ಗೆ ಈಸಿ ಆಗ್ತದೆ. ಈ ಥರ ಹಾಕಿದರೆ ಕ್ಲೀನಾಗಿ ಮಿಕ್ಸಿಗೆ ನಾವು ಹಾಕ್ಬೋದು. ಎಲ್ಲ ಸಾಮಾನನ್ನು ನಾನು ಈಗ ಮಿಕ್ಸಿಯಲ್ಲಿ ಹಾಕಿದ್ದೀನಿ. ಈಗ ಮಿಕ್ಸಿಯನ್ನು ನಾವು ರನ್ ಮಾಡುವ. ಸ್ವಲ್ಪ ನೀರನ್ನು ಹಾಕಿ ನಾವೀಗ ಮಿಕ್ಸಿಯನ್ನು ರನ್ ಮಾಡುವ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸಿಯನ್ನು ರನ್ ಆಗಿ, ಈಗ ನಮ್ಮ ಮಸಾಲ ರೆಡಿಯಾಗಿ ನೈಸಾಗಿ ಪೇಸ್ಟ್ ಆಗಿದೆ. ಈಗ ನಮ್ಮ ಮಸಾಲ ರೆಡಿಯಾಗಿದೆ. ಒಂದು ಬಾಣಲೆಯಲ್ಲಿ ತೆಗೆದುಕೊಂಡು ನಾವು ಕಡಿದ ಮಸಾಲವನ್ನು ಅದಕ್ಕೆ ಹಾಕಬೇಕು. ಚೆನ್ನಾಗಿ ಮಿಕ್ಸಿಯನ್ನು ಕ್ಲೀನ್ ಮಾಡಿ ಹಾಕಿ, ಇವಾಗ ಅದೇ ಮಿಕ್ಸಿಗೆ ಸ್ವಲ್ಪ ನೀರನ್ನು ಹಾಕಿ ಈ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಷ್ಟು ನಿಮಗೆ ಗ್ರೇವಿ ತೆಳ್ಳಬೇಕು ಅಷ್ಟಾಗಿ ನಾವು ಅದನ್ನು ಮಿಕ್ಸ್ ಮಾಡಬೇಕಾಗ್ತದೆ. ಈಗ ಇದು ತುಂಬ ತಿಕ್ಕಾಗಿದೆ ಗ್ರೇವಿ, ಅದಕ್ಕೆ ಸ್ವಲ್ಪ ನಾವು ನೀರು ಸೇರಿಸಬೇಕಾಗ್ತದೆ. ನಾವು ಗ್ರೇವಿ ತಿಕ್ನೆಸ್ ನೋಡಿ ನೀರನ್ನು ಹಾಕಿ. ಈಗ ನಾನು ಒಂದು 3/4 ಗ್ಲಾಸಿನಷ್ಟು ನೀರನ್ನು ಹಾಕಿದ್ದೀನಿ. ಈಗ ನೋಡಿ ಕರೆಕ್ಟಾಗಿದೆ, ತಿಕ್ನೆಸ್ ಬಂದಿದೆ. ನನಗೆ ಇಷ್ಟು ತಿಕ್ನೆಸ್ ಬೇಕು. ಆಮೇಲೆ ಇದಕ್ಕೆ ನಾವು ಎಷ್ಟು ನಮಗೆ ರುಚಿಗೆ ಬೇಕು ಅಷ್ಟನ್ನು ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸನ್ನು ಉರಿಸಿ, ಆಮೇಲೆ ಬಾಣಲೆಯನ್ನು ಮುಚ್ಚಿ ಬಿಡಿ. ಈಗ ಚೆನ್ನಾಗಿ ಕುದಿ ಬಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ, ಇಲ್ಲದಿದ್ದರೆ ತಳ ಹಿಡಿಯುತ್ತೆ. ಆವಾಗವಾಗ ನಾವು ನೋಡ್ತಾ ಇರಬೇಕಾಗ್ತದೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಯಾಕೆ ಹೇಳಿದರೆ ಮಸಾಲೆ ಚೆನ್ನಾಗಿ ಕುದಿಬೇಕು, ಅದರದ್ದು ಹಸಿ ವಾಸನೆ ಹೋಗುವ ತನಕ ನಾವು ಕುದಿಸಬೇಕಾಗ್ತದೆ. ಈಗ ಉಪ್ಪು ರುಚಿ ನೋಡಿ ಕರೆಕ್ಟಾಗಿದೆಯಲ್ವ ಇಲ್ವಾ ಅಂತ. ಸಾಕಾಗಿಲ್ಲಂದರೆ ಉಪ್ಪನ್ನು ಹಾಕಿ. ಇವಾಗ ನಾವು ಮೀನನ್ನು ಹಾಕುವ. ಚೆನ್ನಾಗಿ ಮಸಾಲೆ ಕುದಿ ಬಂದಿದೆ, ಉಪ್ಪು ಕೂಡ ಸಾಕಾಗಿದೆ. ಅದಕ್ಕೆ ಈಗ ನಾವು ಮೀನನ್ನು ಹಾಕಿ ಕುದಿಸಲಿಕ್ಕೆ, ಈಗ ನಾನೆಲ್ಲ ಮೀನನ್ನೆಲ್ಲ ಹಾಕಿದ್ದೀನಿ. ಮೀನೆಲ್ಲ ಹಾಕಿದ ಮೇಲೆ ಈ ಥರ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ನೋಡಬೇಕಾಗ್ತದೆ. ನಿಧಾನವಾಗಿ ನಾವು ಸ್ಪೂನ್ನಿಂದ ತೆಗಿಬೇಕಾಗ್ತದೆ, ಇಲ್ಲದ್ರೆ ಅದು ಮೀನು ಮತ್ತು ಮುಳ್ಳು ಸಪ್ರೇಟ್ ಆಗ್ಬೋದು. ಈಗ ಚೆನ್ನಾಗಿ ಬೆಂದಿದೆ. ಈಗ ನೋಡಿ ಈ ಥರ ಆಗ್ತದೆ. ಈ ಥರ ಮೀನು ಚೆನ್ನಾಗಿ ಬೆಂದಿದೆ. ಆಮೇಲೆ ನೀವು ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಈ ಥರ ಮಾಡಿ. ಆವಾಗ ಕರೆಕ್ಟಾಗಿ ಮಸಾಲ ಅದಕ್ಕೆಲ್ಲ ಮಿಕ್ಸ್ ಆಗ್ತದೆ. ಯಾಕೆಂದರೆ ಸೌಂಟಿನಿಂದ ಜಾಸ್ತಿ ಆವಾಗ ನಾವು ಮಿಕ್ಸ್ ಮಾಡಿದರೆ ಆ ಮುಳ್ಳು ಮತ್ತು ಇದರಿಂದ ಸಪ್ರೇಟ್ ಆಗ್ತದೆ. ಈಗ ನಮ್ಮ ಕರಿ ರೆಡಿಯಾಗಿದೆ. ಅದನ್ನು ಸಪ್ರೇಟಾಗಿರುವ ಒಂದು ಸೌಂಟನ್ನು ತೆಗೆದುಕೊಳ್ಳಿ, ಅದಕ್ಕೆ ಎಣ್ಣೆಯನ್ನು ಹಾಕಿ ಈಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀವಿ. ನೀರುಳ್ಳಿ ಒಗ್ಗರಣೆಯನ್ನು ಕೊಡುವ.
ನಾನೀಗ ಒಂದು ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ತೆಗೆದುಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈಗ ಚೆನ್ನಾಗಿ ಬಿಸಿ ಆಗಬೇಕು. ಇವಾಗ ನಾವು ಅದಕ್ಕೆ ಕಟ್ ಮಾಡಿದ ನೀರುಳ್ಳಿಯನ್ನು ಹಾಕುವ. ಈ ಥರ ಚೆನ್ನಾಗಿ ಹಾಕಿ ಈಗೆಲ್ಲ ನೀರುಳ್ಳಿಯನ್ನು ಹಾಕಿದ್ದೀನಿ. ಈಗ ನಾವು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಬರುವಷ್ಟು ಫ್ರೈ ಮಾಡಬೇಕಾಗ್ತದೆ. ಈಗ ನೋಡಿ ಚೆನ್ನಾಗಿ ಕಲರ್ ಬಂದಿದೆ, ಗೋಲ್ಡನ್ ಕಲರ್ ಫ್ರೈ ಆದಮೇಲೆ ಈಗ ಕರೆಕ್ಟ್ ಫ್ರೈ ಆಗಿದೆ. ಈಗ ನಾವು ಗ್ಯಾಸನ್ನು ಆಫ್ ಮಾಡಿ ಈಗ ನಮ್ಮ ಮೀನಿನ ಸಾರಿಗೆ ಈ ಒಗ್ಗರಣೆಯನ್ನು ಹಾಕಿಬಿಡುವ. ಈ ಥರ ಕ್ಲೀನಾಗಿ ಹಾಕಬೇಕು. ಅದರಲ್ಲಿದ್ದದೆಲ್ಲ ನೀರುಳ್ಳಿಯನ್ನು ತೆಗೆದು ಚೆನ್ನಾಗಿ ಈ ಥರ ಹಾಕಿಕೊಳ್ಳಿ. ಆಮೇಲೆ ಈಗ ಮಿಕ್ಸ್ ಮಾಡಲಿಕ್ಕೆ ಹೇಳಿದರೆ ನಾವು ಬೇರೆ ಸಾರು ಮಿಕ್ಸ್ ಮಾಡೋ ಥರ ಮಾಡಲಿಕ್ಕೆ ಆಗೋದಿಲ್ಲ ಈ ಮೀನನ್ನು. ಹಾಗೆ ಮೇಲಿಂದ ಮೇಲೆ ಸಾರನ್ನು ತೆಗೆದು ಈ ಥರ ಮಿಕ್ಸ್ ಮಾಡಬೇಕಾಗ್ತದೆ. ಯಾಕಂದರೆ ತಳದಿಂದ ನಾವು ತೆಗೆದ್ರೆ ಆ ಮೀನು ಮತ್ತು ಮಾಂಸ ಸಪ್ರೇಟ್ ಆಗ್ಬೋದು. ಹೇಳಿದರೆ ಮೆದು ಇರ್ತದೆ ಮೀನು. ಹಾಗಾಗಿ ನಾವು ಮೀನಿಗೆ ಈ ಥರ ಮೆದು ಮೀನಿಗೆ ನಾವು ಫ್ರೈ ಮಾಡುವಾಗ ಈ ಥರ ಆಗ್ತದೆ. ಈಗ ನೋಡಿ ನಮ್ಮ ಮೀನಿನ ಸಾರು ರೆಡಿಯಾಗಿದೆ. ನೋಡಿ ಗ್ರೇವಿ ಕೂಡ ಚೆನ್ನಾಗಿ ತಿಕ್ನೆಸ್ ಆಗಿದೆ, ಒಳ್ಳೆ ಮೀನು ಕೂಡ ಫ್ರೈ ಆಗಿದೆ, ಬೆಂದಿದೆ. ಈಗ ನಮ್ಮ ಕರಿ ರೆಡಿ. ಇದು ನಿಮಗೆ ಕುಚಲಕ್ಕಿ ಜೊತೆ ಮೀನು ಸಾರು ಮತ್ತೊಂದು ವೆಜಿಟೇಬಲ್. ಈ ವಿಡಿಯೋ ಲೈಕ್ ಆದಲ್ಲಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.